ಜಾಸ್ತಿ ನೋಡಿದ್ರಲ್ಲ, ಒಂದು ತಿಂಗಳಿಂದ ಏನೆಲ್ಲ ಸರ್ಕಸ್ ಮಾಡಿ ಸರ್ಪ್ರೈಸ್ನ ಪ್ಲ್ಯಾನ್ ಮಾಡಿದ್ದೀನಿ ಅಂತ. ಇವಾಗ ಆ ಒಂದು ಸರ್ಪ್ರೈಸ್ನ ರಿವೀಲ್ ಮಾಡೋವಂಥ ಸಮಯ. ಸೊ ನೋಡೋಣ, ಇವಾಗ ರೂಪೇಶ್ನ ಕರ್ಕೊಂಡು ಹೋಗೋ ದಾರಿಯಲ್ಲೇ ಅವ್ರಿಗೆ ಬಟ್ಟೆನ ಟೈ ಮಾಡಿ ಕರ್ಕೊಂಡು ಹೋಗಿ ಸರ್ಪ್ರೈಸ್ ಎಲ್ಲ ಕೊಡೋಣ ಅಂತ ಇದ್ದೀವಿ. ಸೊ ಇನ್ಮೇಲೆಲ್ಲ ರಾಕ್ ಕ್ಲಿಪ್ಪಿಂಗೇ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಮೊದಲೇ ಮರಿಗೆ ಯಾರಾದರೂ ನನ್ನ ಈ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಒಂದು ಪುಟ್ಟ ಲೈಕ್, ಶೇರ್, ಕಾಮೆಂಟ್ ಮಾಡೋದು, ಹಾಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಬೇಗ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿದ್ರೆ 1 ಲ್ಯಾಕ್ ಆಗಿ ಒಂದು ಪ್ಲೇ ಬಟನ್ನ ಇಲ್ಲಿ ಇಟ್ಕೋಬೇಕು ಅಂತ ಆಸೆ. ಖಂಡಿತ ನೀವೆಲ್ಲ ಹೆಲ್ಪ್ ಮಾಡ್ತೀರಾ ಅಂತ ಅಂದ್ಕೊಳ್ತಾ ಬನ್ನಿ ಇವಾಗ ಶುರುವಾಗೋಣ ಸರ್ಪ್ರೈಸ್ ಕಡೆಗೆ. ಫ್ರೆಂಡ್ಸ್, ನಿಮಗೆ ನನ್ನ ಔಟ್ಫಿಟ್ ತೋರಿಸಿಲ್ವಲ್ಲ, ಸೊ ಒಂದು ಮ್ಯಾಕ್ಸಿ ಡ್ರೆಸ್ ಹಾಕ್ಕೊಂಡಿದ್ದೀನಿ, ನೋಡ್ಬೋದು. ಸಿಂಪಲ್ ಆಗಿ ಸ್ವಲ್ಪ ಫ್ಲೇರ್ ಇದೆ ಹಾಗಾಗಿ, ಆ್ಯಂಡ್ ಬಲೂನ್ ಬಫ್ ಬಂದಿದೆ, ವಿ ನೆಕ್, ಕಂಪ್ಲೀಟ್ ಮ್ಯಾಕ್ಸಿ ಡ್ರೆಸ್ಸು. ಅದಕ್ಕೆ ನಾನು ಈ ಒಂದು ಬೆಲ್ಟ್ನ ಮ್ಯಾಚ್ ಮಾಡಿದ್ದೀನಿ. ನಾನು ಮೊನ್ನೆ ಹೇರ್ ಕೆರೆಟಿನ್ ಮಾಡಿಸಿದ್ನಲ್ಲ, ಹಾಗಾಗಿ ನನ್ನ ಹೇರ್ ಈ ಥರ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ನ್ಯಾಚುರಲ್ ಆಗಿ ಕಾಣ್ತಾ ಇದೆಲ್ಲ, ಹೇರ್ ಸ್ಟ್ರೈಟ್ನಿಂಗ್ ಮಾಡಿಸಿರೋ ಥರನೇ ಅನಿಸ್ತಾ ಇಲ್ಲ. ಆ್ಯಂಡ್ ಚಿಕ್ಕ ಒಂದು ಸ್ಟಡ್ ಹಾಕಿದ್ದೀನಿ. ಆ್ಯಂಡ್ ನಮ್ಮ ಮತ್ತೆ ನೋಡಿ ಫುಲ್ ಸೀರೆ ಹಾಕ್ಕೊಂಡು ರೆಡಿ ಆಗಿಬಿಡ್ತಾ ಇದ್ದಾರೆ. ಅವರು ಆಫ್ ಡೇ ಬಂದ್ರಿ ಇವತ್ತು ಆಫೀಸಿಂದ, ನೋಡ್ಬೋದು. ಹಾಯ್ ಮಾಡತ್ತೆ, ಹಾಯ್. ನಮ್ಮ ಅತ್ತೆಗೆ ನಾನೇ ಇದು ಮಾಡಿದ್ದು, ಅದು ಏನು ಪ್ಲೀಟ್. ಆ್ಯಂಡ್ ಈ ಥರ ರೆಡಿ ಆಗಿದ್ದೀನಿ. ಯದುವೀರ್ದಂತೂ ಸಕ್ಕದಾಗಿದೆ, ಅವ್ರ ಪಪ್ಪದಂತೂ ಇನ್ನೂ ಸೂಪರ್ ಆಗಿದೆ. ಅವರಿಬ್ಬರು ಔಟ್ಫಿಟ್ನ ಕೂಡ ತೋರಿಸ್ತೀನಿ. ನಮ್ಮೆಲ್ಲ ಡ್ರೆಸ್ ಲಿಂಕ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಹೋಗಿ ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ಬನ್ನಿ ಇವಾಗ ಅವರ ಒಂದು ಔಟ್ಫಿಟ್ ನೋಡೋಣ. ಫ್ರೆಂಡ್ಸ್ ನೋಡಿ, ಇರು ನೋಡಿ ಯದುವೀರ್ದು ಹೇಗಿದ್ದಾನೆ ನೋಡಿ. ಫ್ರೆಂಡ್ಸ್, ಯದುವೀರ್ ಹೇಗಿದ್ದಾನೆ ನೋಡಿ. ಎಲ್ಲಿ ಯದುವೀರ್? ವಾವ್, ಯದುವೀರ್ ಯು ಲುಕ್ ಸೋ ಬ್ಯೂಟಿಫುಲ್. ಅವ್ರ ಪಪ್ಪ ನೋಡಿ, ಬರ್ಡೇ ಬಾಯ್ನ. ಹಲೋ, ಇಬ್ರು ಬನ್ನಿ ಇಲ್ಲಿ ಸ್ಕ್ರೀನಿಗೆ ಬನ್ನಿ, ಇಬ್ರು ನಡ್ಕೊಂಡ್ ಬನ್ನಿ ಇಬ್ರು. ಆಹಾ ಹಾ ಹಾ ಹಾ, ವಾವ್, ಸ್ಪಾಟ್ ಬಾಯ್ ಇಸ್ ಇನ್ 1 ಫ್ರೇಮ್. ಹೋಗ, ಅವರೇ ಡ್ರೈವಿಂಗ್ ಕೂತ್ಕೊಬಿಟ್ಟವ್ರೆ, ಅದಕ್ಕೆ ಇಳಿಸ್ತಾ ಇತ್ತು ಇವಾಗ ಬಣ್ಣ. ಫ್ರೆಂಡ್ಸ್, ಈಗ ಸ್ಟಾರ್ಟಪ್ ಆಗಿಬಿಟ್ವಿ. ನೀವು ನೋಡ್ಬೋದು, ಪೂಜಾ, ನಾನು, ರೂಪೇಶ್, ನಮ್ಮ ಸೀನು ಅಂಕಲು, ಹಾಗೆ ವಿಕಿ ಅಣ್ಣ ಕಾರ್ ಓಡಿಸ್ತಾ ಇದ್ರು. ನಾವು ಇಷ್ಟು ಜನ ನಮ್ಮ ಕಾರಲ್ಲಿ ಹೋಗ್ತಾ ಇದ್ವಿ. ಇನ್ನು ಮಿಕ್ಕಿದವರೆಲ್ಲ ಇನ್ನೊಂದು ಕಾರಲ್ಲಿ ಹೋಗ್ತಾ ಇದ್ರು. ಹರ್ಷ, ಸಿಂಧು ಗಾಡಿಯಲ್ಲಿ ಬರ್ತಾ ಇದ್ದಾರೆ. ಸೊ ಏನಪ್ಪ ಅಂದರೆ, ರೂಪೇಶ್ಗೆ ಒಂಚೂರು ಐಡಿಯಾ ಇರಲಿಲ್ಲ ನಾವು ಅವ್ರನ್ನ ಶೋರೂಮ್ ಹತ್ರ ಕರ್ಕೊಂಡು ಹೋಗ್ತಾ ಇದೀವಿ ಅಂತ. ಅವ್ರು ಅನ್ಕೊಂಡಿದ್ದೇನು ಅಂದರೆ, ನಾವೆಲ್ಲರೂ ಸೇರ್ಕೊಂಡು ಊಟಕ್ಕೆ ಹೋಗ್ತಾ ಇದೀವಿ ಹೊರಗಡೆ ಅಂತ ಅನ್ಕೊಂಡಿದ್ರು. ಬಟ್ ಆದ್ರೂ ನನಗೂ ಕೇಳಿದ್ರು, ನೀನು ಯಾಕೆ ಇಷ್ಟೊಂದು ಗ್ರ್ಯಾಂಡಾಗಿ ರೆಡಿ ಆಗ್ತಾ ಇದೆಯಾ, ನಂದು ತಾನೇ ಬರ್ಡೇ ಅಂತ ಕೇಳಿದ್ರು. ಬಟ್ ಆದ್ರೂ ನಾನು ಹೇಳಿದೆ, ಏನು ರೆಡಿ ಆಗಬಾರ್ದ ಇವಾಗ ಅಂತಂದೆ. ಇಲ್ಲ ಸುಮ್ಮನೆ ಕೇಳಿದೆ ಅಷ್ಟೇ ಅಂತ ಅಂದರು. ಆಯಿತು, ನಾನಂತೂ ಫುಲ್ಲು ಖುಷಿ, ಹಿಂಗಪ್ಪ ಇರುತ್ತೆ ರಿಯಾಕ್ಷನ್ ಇವ್ರದ್ದು ಅಂದ್ಬಿಟ್ಟು. ಆ್ಯಂಡ್ ಬನ್ನಿ ರಾಕ್ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ತುಂಬಾ ರಾಕ್ ಕ್ಲಿಪ್ಪಿಂಗ್ಸ್ ಇರುತ್ತೆ, ನೋಡಿ ಎಂಜಾಯ್ ಮಾಡಿ. ಏನು ಹೇಳ್ತೀನಿ ಬಾ ಮುಂದೆ ಬಾಬು, ಕರೆಕ್ಟಾಗಿ ಫೋಲ್ಡ್ ಮಾಡಿ ಕಟ್. ಏನಕ್ಕೆ ಏನು ಗೊತ್ತಾಗ್ಬಾರ್ದಮ್ಮ, ಫುಲ್ ಒಂದು 4 ಫೋಲ್ಡ್ ಸರಿಯಾಗಿ ಸುತ್ತ ಹೇಳ್ಕೊಂಡು ನಿಲ್ಸು ಒಂದು ನಿಮಿಷ, ಸೈಡಲ್ಲಿ ಕೈನು ಕಟ್ಬಿಡು, ಸೈಡಲ್ಲಿ ಒಂದು ನಿಮಿಷ ನಿಲ್ಸು. ಇರ್ಲಿ ನೋಡಿ, ರೆಕಾರ್ಡ್ ಆಗ್ತಿದೆ ತಾನೆ? ಆಗ್ತಾ ಇದೆ. ಬಿದೋಯ್ತಾನ ರಾಮೇಶ್ವರಮ್ಮ, ಎಲ್ಲ ಬಿದೋಯ್ತು ರಾಮೇಶ್ವರಂ ಅಷ್ಟೇ, ಏನಿಲ್ಲ ಸುಮ್ನೆ ಬೆಳಿಗ್ಗೆ ನೋಡ್ಬೇಕು ನೀನು ರೂಪಿ. ಅದೆಲ್ಲ ಇರುತ್ತೆ ಅಷ್ಟೇ ರೂಪಿ. ಫಸ್ಟ್ ರಾಮೇಶ್ವರಂ ಅಂದ್ರೆ ಎಷ್ಟು ಫೇಮಸ್ ಆಗಿತ್ತು, ಹೆಂಗಿತ್ತು, ಎನಿ ಟೈಮ್ ಕ್ರೌಡ್ ಅಣ್ಣ. ಮಧ್ಯಾಹ್ನ ಅಲ್ಲಿ ಸರ್ವ್ ಮಾಡ್ಬಿಟ್ಟು ಬಂದ. ಆ ಸಿಗ್ನಲ್ ಸ್ಟ್ರೈಟ್ ಹೋಗಿ ಲೆಫ್ಟ್ ತಗೊಳ್ಳಿ. ಹ್ಞೂನಮ್ಮ, ಗೊತ್ತಮ್ಮ. ಏನ್ ಅನ್ಸ್ತದೆ, ಏನಕ್ಕೆ ಕಟ್ಟಿರೋದು ರೂಪೇಶ್? ನಾನು ಹೇಳ್ದೆ ನೀನು ಹಂಗೆಲ್ಲ ಮುಟ್ಕೋಬಾರ್ದು ಅಮ್ಮ, ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಏ ಸುಮ್ಮನೆ ಇರ್ರಿ. ಹಲೋ, ಯಾಕೆ ಅನ್ಕೊಂಡ್ಸಿದೀವಿ ನಿನ್ನ? ಅಮ್ಮ ಇಲ್ಲಿ ಇದೆಷ್ಟು ಹೇಳು? ಇದು ಮೂಗ್ಸಂದಿ ಒಂದು ಅಮ್ಮ, ಮೂಗ್ಸಂದಿ ಸ್ವಲ್ಪ ಕೆಳಗಡೆ ಕೇಳ್ಕೊ. ಇದೆಷ್ಟು? ಇದು ನಾನು ಮಾಡ್ಬೇಕಾ?
ಇದು ಮಾಡೋಣ ರೂಪೇಶ್ ಏನಕ್ಕೆ ಈ ತರ ಮಾಡಿದೀವಿ ಗೆಸ್ ಮಾಡಿ. ಹೇಳು ಏನಕ್ಕೆ ಈ ತರ ಮಾಡಿದೀವಿ ಗೆಸ್ ಮಾಡು. ಏನಾದ್ರೂ ಗಿಫ್ಟ್ ಇರುತ್ತೆ. ಏನ್ ಗಿಫ್ಟ್ ಗೊತ್ತಿಲ್ಲ. ಏನಿರ್ಬೋದು ಗೆಸ್. ಎಲ್ಲಿ ಹೋಗ್ತಾ ಇದೆಯಾ ಹೇಳು ಕರೆಕ್ಟ್ ಆಗಿ ನನಗೆ. ಕರೆಕ್ಟ್ ಆಗಿ ಹೇಳು ಫಸ್ಟ್. ಇಲ್ಲ ನೀ ಏನ್ ಕೊಡ್ತಾರ? ಇಂದ್ರಾನಗರಲ್ಲಿ ಇಲ್ಲಿ ಅಷ್ಟೇ ಹೇಳೋದು. ಇಂದ್ರಾನಗರ್ ಸೋನಿ ಸಿಗ್ನಲ್. ಸೋನಿ ಸಿಗ್ನಲ್. ಜ್ವಾಲಕಾಸ್ ಅಂತ ಇಲ್ಲ, ಬೇರೆ ಯಾವ್ದಿದೆ ಅಂತ. ಅಲ್ಲಿ ಕರ್ಕೊಂಡು ಹೋಗ್ಬಿಟ್ಟು ಅವನಿಗೆ ಟ್ಯಾಕ್ಸ್ ಹಾಕೋದು. ಜ್ವಾಲಕಾಸ್ ಕರ್ಕೊಂಡು ಹೋಗ್ಬಿಟ್ಟು ಪ್ರಿಂಟ್ ಹೊಡಿತಾ ಇದ್ದೀನಿ. ಹೇಳು ಹೇಳು ಗೆಸ್ ಮಾಡು ಬೇಗ, ಟೈಮ್ ಇಲ್ಲ, ಬಂದ್ಬಿಟ್ವಿ. ಸೋನಿ ಸಿಗ್ನಲ್ ಅಲ್ಲಿ ಏನೈತೆ ಅಲ್ಲಿ? ಒಂದು ಕರ್ರಕ್ಕೆ ಒಂದು ಇದೈತೆ ರೂಪಿ, ಕರ್ರಕ್ಕೊಂದು ಸ್ಟೋರ್ ಹೆಸರಿದೆ. ಏನು ಸ್ಟುಡಿಯೋನಾ? ಸ್ಟುಡಿಯೋ ಏನಕ್ಕೆ ನಾವು ಅಲ್ಲಿಗೆ ಬರ್ತೀವಿ? ಸ್ಟುಡಿಯೋಗೆ ಏನಕ್ಕೆ ನಿಂಗೆ ಬಟ್ಟೆ ಕಟ್ಕೊಂಡು ಹೋಗ್ತೀವಿ. ಕೈಗೆ ಹಾಕೊಳ್ಳೋದು, ಯಾರಾದ್ರೂ ಫ್ರೀ ಆಗಿ ಬ್ಲಾಗ್ ಮಾಡೋ ಕೈಗೆ ಹಾಕೊಳ್ಳೋದು, ಕೈಗೆ ಹಾಕೊಳ್ಳೋದು, ಕೈಯಲ್ಲಿ ಯೂಸ್ ಮಾಡೋಂಥದ್ದು. ಏನು? ओके ज्यादा अच्छा सारी स्क्रैप हो गया है वहाँ पे कोई नहीं है क्या? ಅದನ್ನೆಲ್ಲ ತೋರ್ಸಮ್ಮ, ಅಲ್ಲಿ ಅಲ್ಲಿ ತೋರ್ಸಮ್ಮ. ಅದು ಐ ನೀಡ್ ಎ ಗುಡ್ ಗರ್ಲ್ ಟು ವಾಶ್ ಮೈ ಆಟೋ. ಇಲ್ಲಿ ನೋಡಿ ಹೆಂಗ್ ಹಾಕಿದ್ದಾರೆ ಅಂತ. ನೋಡಿ ಫ್ರೆಂಡ್ಸ್ ಏನಂತ ಬರ್ತಿದ್ದಾರೆ. ಐ ನೀಡ್ ಅ ಗುಡ್ ಗರ್ಲ್ ಟು ವಾಶ್ ಮೈ ಆಟೋ ಅಂತ. ಸೋ ಮೀನ್ ಕೆಳಗಡೆ ಅಪ್ಪು ಬಸ್ ತಕೊಂಡಿದ್ದಾರೆ. ಇಲ್ಲಿ ನೋಡಿ ಇವರು. ಈಗ ಗೆಸ್ ಮಾಡಪ್ಪ ಬೇಗ, ಜಲ್ದಿ, ಟೈಮ್ ಇಲ್ಲ. ಏನು ವಾಚಾ? ವಾಚ್ ಅಂದ್ರೆ ಹರ್ಷ ಬಂದ್ವಿ ಟರ್ನಿಂಗ್ ಅಲ್ಲಿ ಇದೀವಿ. ಫುಲ್ ಟ್ರಾಫಿಕ್ ಜಾಮ್ ಆಗೈತಿ ಇಲ್ಲಿ. ರೂಪಿ, ಯುವರ್ ಗಿಫ್ಟ್ ಇಸ್ ನಾಟ್ ಸೋ ಎಕ್ಸ್ಪೆನ್ಸಿವ್. ಇದನ್ನು ಇಂಟ್ ಕೊಟ್ಬಿಡ್ತೀನಿ, ಬಟ್ ಆದ್ರೆ ನೀನ್ ತುಂಬಾ ಸರ್ಪ್ರೈಸ್ ಆಗ್ತೀಯಾ. ನಿಮ್ಗೆ ಬೇಕಾಗಿರೋದು ತುಂಬಾ ಇಷ್ಟಪಟ್ಟು ಹಾಕೊಂತೀರಾ. ಐಫೋನ್ ಗಿಫೋನ್ ಏನ ಕೊಡ್ಸ್ತಾ ಇದೀಯಾ? ಐಫೋನ್ ಇಲ್ಲ ವೈ ಐಫೋನ್ ನಿಮಗೆ ಆಪ್ಷನ್ ಆಲ್ರೆಡಿ ಕೊಟ್ಟಿದ್ದೀನಿ. ಹಲೋ ವಾಚ್, ಆಪಲ್ ವಾಚ್ ಇಲ್ಲ, ಅದೇ ಇದು ಆಪಲ್ ಸ್ಟೋರ್ ಅಲ್ಲಿ. ಅಲ್ಲೇ ಇದೀವಿ ಬಂದ್ವಿ. ಹಿಂದೆಗಡೆ ಇದೀವಂತೆ ನಮ್ಮ ಹಿಂದೆ ರೋಡಲ್ಲಿ. ಹಿಂದೆಗಡೆ ಅಂದ್ರೆ ಶೋರೂಮ್ ಹಿಂದೆಗಡೆ ರೋಡ್ ಇಂದ ಬರ್ತಾ ಇದೀವಿ. ಬಂದು ಲೆಫ್ಟ್ ಅಲ್ಲೇ. ಅಲ್ಲೇ ಬರ್ತಾ ಇದೀವಿ. ಆಪಲ್ ಸ್ಟೋರ್ ಹೇಳಪ್ಪ ಇವಾಗ. ಆಪಲ್ ಸ್ಟೋರ್ ಅಲ್ಲಿ ಐಫೋನ್ ಕೊಡ್ಸಕ್ಕೆ ನಾನು. ಅದು ಎಕ್ಸ್ಪೆನ್ಸಿವ್ ಅಲ್ವೇನೋ ನಿನ್ಗೆ ಐಫೋನು? ನನಗೆ ಎಕ್ಸ್ಪೆನ್ಸಿವ್. ಆಲ್ರೆಡಿ ಯೂಸ್ ಮಾಡ್ಬಿಟ್ಟು ನಾನು ಅದನ್ನೇ ಹೇಳ್ತಾ ಇರೋದು. ಯುವರ್ ಫೋನ್ ಇಸ್ ನಾಟ್ ಸೋ ಎಕ್ಸ್ಪೆನ್ಸಿವ್ ಅಂತ ಹೇಳ್ತಾ ಇರೋದು ನಾನು. ಅದನ್ನೇ ನಿನಗೆ ಅಣ್ಣ ಕೈಗೆ ಹಾಕೊಳ್ಳೋದು ಏನಿದೆ ಅಲ್ಲಿ? ಆದ್ರೆ ಅದರಿಂದ ಎಕ್ಸ್ಪೆನ್ಸಿವ್ ಇಲ್ಲ, ಬಟ್ ಅದೇ ನೀನು ತುಂಬಾ ಸರ್ಪ್ರೈಸ್ ಆಗ್ತೀಯ ಅಂತ ನಾನು ಹೇಳ್ತಾ ಇರೋದು ನಿನಗೆ. ನೀನ್ ಸುಮ್ಮನೆ ಇರೋ, ನೀನ್ ಕೈಗೆ ಹಾಕೋದು ಕಾಲ್ಗೆ ಹಾಕೋದು ಅದೆಲ್ಲ ಗೆಸ್ ಮಾಡಕ್ ಚಾನ್ಸೇ ಇಲ್ಲ ಬಿಡಿ. ಅಲ್ವಮ್ಮ? ಅಷ್ಟು ಮೇಂಟೈನ್ ಮಾಡಿದೀನಿ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವ್ಲಾಗ್ನ. ಆಲ್ಮೋಸ್ಟ್ ವಿ ಆರ್ ದೇರ್. ಆಲ್ಮೋಸ್ಟ್ ಬಂದ್ಬಿಟ್ವಿ. So high I'm hypnotized. What's up is down, what's left is right. Chasing stars and holding you. I can't see the end, but we'll see it through. Times don't fly too high. Be sure to keep the ground in sight. Fly forever if you keep it tight. Love the world but keep the sky on your mind. ಹರ್ಷ ಸಿಂಧು ಬರೋವಾಗ ಹೋಗಿ ಸ್ವೀಟ್ಸು ಹಾಗೆ ಕೇಕ್
ಮತ್ತು ಈ ಥರ ಬ್ಲಾಸ್ಟರ್ಸ್ ಎಲ್ಲ ತೊಗೊಬಂದಿದ್ರು. ಹರ್ಷ ಅಂತೂ ಈ ಥರ ಮಾಡೋಣ ಅಂತ ಫಸ್ಟಿಂದನೇ ಹೇಳ್ತಾ ಇದ್ದ. ಆ್ಯಂಡ್ ಸಿಂಧುನೂ ಅಷ್ಟೇ, ನಮ್ಮ ಚಿಕ್ಕಮ್ಮ, ನಮ್ಮ ಅತ್ತೆ, ನಮ್ಮ ಡ್ಯಾಡಿ, ರೂಪೇಶ್ ಫ್ರೆಂಡ್ ವಿಕ್ಕಿ ಅಣ್ಣ, ನನ್ನ ಫ್ರೆಂಡ್ ಪೂಜಾ, ಅವ್ರ ಮಗ ಧ್ಯಾನ್ಶು, ಪ್ರತಿಯೊಬ್ಬರು ಬಂದಿದ್ರು. ಸಿಕ್ಕಾಪಟ್ಟೆ ಖುಷಿ. ಆ್ಯಂಡ್ ಅವತ್ತೇ ಗರಿಲಾ ಅಂತ ಇನ್ನೊಂದು ಮಾಡೆಲ್ ಲಾಂಚ್ ಇತ್ತು. ಸೊ ಅದಕ್ಕೂ ಕೂಡ ಎಲ್ಲ ರೆಡಿ ಮಾಡ್ಕೊಂಡು ಅವ್ರು ಸ್ಟೇಜ್ ಎಲ್ಲ ರೆಡಿ ಮಾಡಿದ್ರು. ಏನೋ ನಾವು ಏನು ಮಾಡೋಕೆ ಹೋದ್ರೆ ಅವತ್ತೊಂದು ದಿವಸ ಸ್ಪೆಷಲ್ ಇರುತ್ತೆ ಅನ್ಎಕ್ಸ್ಪೆಕ್ಟೆಡ್ ಆಗಿ. ಆ್ಯಂಡ್ ಬನ್ನಿ ಇವಾಗ ಶುರು ಮಾಡೋಣ. ಸರ್ಪ್ರೈಸ್ ಎಕ್ಸ್ಪೆಕ್ಟ್ ಮಾಡಿದ್ದಾ? ಬೇಗ ಕೇಕ್ ಕಟ್ ಮಾಡಿ ತಿನ್ನೋಣ. ಖುಷಿ ಆಗಿದೆ ಅಣ್ಣ. ಬರ್ತಾ ಇಲ್ಲ ಕುಣ್ಸೆ ಎದುವೀರ್ನ. ವಾವ್, ಎದುವೀರ್ದು ಬೈಕ್ ಅದು. ಕುದುರೆ ಮೇಲೆ ಕುಣಿಸಿದ್ವಲ್ಲ, ಅದಕ್ಕೆ ಈ ಕುದುರೆ ಮೇಲೆ ಕುಣಿಸ್ತಾ ಇದೀವಿ. ಓಡ್ಸೋ ಲಡ್ಡು. ಇವನ್ನೆಲ್ಲ ಕ್ಲೀನ್ ಮಾಡ್ತಾವ್. ಎಲ್ಲಿ ಈ ಕಡೆ ಬಾ. ಕೂರ್ಚೊಂಡು ಅಂಕಲ್ ನೋಡೋದು ಫೋಟೋ. ಕ್ಲಾಪ್ಸ್ ಮಾಡಿ ಎದುವೀರ್. ಬೈಕ್ ಹೆಂಗ್ ಓಡ್ಸೋದು ಹ್ಯಾಂಡಲ್ ಇಟ್ಕೊ. ಹ್ಯಾಪಿ ಬರ್ಡೇ ಯದುವೀರ್. ಹ್ಯಾಪಿ ಬರ್ಡೇ ಅತ್ತೆ. ಎಲ್ಲ ಫುಲ್ ಫಾಸ್ಟರ್ ಇರ್ತಾರೆ. ಅಂಕಲ್ ಮಾಡಿಲ್ಲ, ಬಂದು ನೋಡಿ ನಾನು ಇವಾಗ ಬೇರೆ ಪ್ಲಾನ್ ಮಾಡಿದ್ವಿ. ಮನೆ ನಮ್ಮ ವಿಕಾಸ್ ವಿಕಾಸ್ ಅಣ್ಣ ನೀನು ತಗೊಂಡ್ವಿ. ಅವ್ರು ಬೇಡ
ರೂಪಾಯಿ ಅಪ್ಪರ್ ತಿನ್ನಲ್ಲ. ಪೂಜೆ ಗಣೇಶನ ದೇವಸ್ಥಾನ ಇನ್ನೊಂದು ಆಟ ಇದ್ರಲ್ಲ ಲಡ್ಡು ದೊಡ್ಡ ಮೇಲೆ ಇದಕ್ಕಿಂತ ಚೆನ್ನಾಗಿರೋ ಬೈಕ್ ಬಂದಿರುತ್ತೆ ಲಡ್ಡು, ನೀನು ತಗೋಬೇಕು. ಓಕೆ, ಅದಕ್ಕೆ ಎಷ್ಟು ಅಂತ ಯಾವುದು ಸೌಂದರ್ಯ 10,000 ಫಂಡಿಂಗ್. ನೋಡಿದ್ರಲ್ಲ ನಿಮ್ಮ ಕ್ಯೂಟ್ ಯದುವೀರ್ ಹಾಗೆ ದಿಯಾಂಶ್ ಹೆಂಗೆಲ್ಲ ಆಟ ಆಡ್ತಿದ್ರು ಹಾಗೆ ಡ್ಯಾನ್ಸ್ ಎಲ್ಲ ಮಾಡ್ತಿದ್ರು ಅಂತ. ಅದ್ರ ಜೊತೆಗೆ ನಮಗೂ ಕೂಡ ಸಿಕ್ಕಾಪಟ್ಟೆ ಖುಷಿ, ಅಲ್ಲಲ್ಲಿ ಒಂದೊಂದು ಸ್ಟೆಪ್ ಹಾಕ್ತಾ. ಸೊ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಬನ್ನಿ ನಾವು ಇಟ್ಸ್ ಟೈಮ್ ಟು ರೈಡ್ ಹೋಗೋಣ. ಒಂದು ಚಿಕ್ಕ ರೈಡ್ ನಿಮ್ಮ ಜೊತೆ ಎಲ್ಲ ಕೂಡ ಶೇರ್ ಮಾಡ್ತೀನಿ. ನಮ್ಮ ಒಂದು ಗಾಡಿಯಲ್ಲಿ ಒಂದು ಜಾಲಿ ರೈಡ್ನ ಹೋಗ್ಬಿಟ್ಟು ಬಂದ್ವಿ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನಾನಂತೂ ಸಿಕ್ಕಾಪಟ್ಟೆ ಎಕ್ಸೈಟ್ ಆಗಿಬಿಟ್ಟಿದ್ದೆ. ಆ್ಯಂಡ್ ರೂಪಿನೂ ಅಷ್ಟೇ ತುಂಬಾ ಖುಷಿ. ನಮ್ಮ ಡ್ಯಾಡಿನೂ ಅಷ್ಟೇ, ಅವರು ಹೇಳ್ತಿದ್ರು ನಂಗೆ ನಿನ್ನ ಮೇಲೆ ತುಂಬಾ ಹೆಮ್ಮೆ ಅನಿಸ್ತಿದೆ ಅಂತ. ಶೀಘ್ರದಲ್ಲೇ ನಮ್ಮ ಡ್ಯಾಡಿಗೂ ಇನ್ನೊಂದು ಗಾಡಿ ಗಿಫ್ಟ್ ಮಾಡಬೇಕು, ಅದನ್ನು ಕೂಡ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಹಾಗೆ ಈ ಒಂದು ಕ್ಯೂಟ್ ಮೂಮೆಂಟ್ಸ್ನೆಲ್ಲ ಶೂಟ್ ಮಾಡ್ಸೋಕ್ಕೆ ನಾನು NG ಕ್ಲಿಕೋಗ್ರಫಿ ಇದೆಯಲ್ಲ, ಸೊ ನಾಗೇಶ್ ಅವ್ರ ಕಡೆಯಿಂದ ಕರೆಸಿದ್ದೆ, ನಾಗೇಶ್ ಅವ್ರನ್ನ ಕಳಿಸಿದ್ದೆ ವಿಡಿಯೋಗ್ರಫಿಗೆ. ಸೊ ಅವರು ಬಂದು ವಿಡಿಯೋ ಮಾಡಿಕೊಟ್ಟಿದ್ರು. ಸಿನಿಮ್ಯಾಟಿಕ್ ವಿಡಿಯೋಗ್ರಫಿ ಬಂದಮೇಲೆ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಷ್ಟೇ ಫ್ರೆಂಡ್ಸ್, ಈ ವಿಡಿಯೋ ತುಂಬಾ ಲೆಂತಿ ಆಗ್ತಿದೆ, ಹಾಗಾಗಿ ನಾನು ಇಲ್ಲೇ ಕಟ್ ಮಾಡ್ತೀನಿ. ನೆಕ್ಸ್ಟ್ ಪಾರ್ಟು ಕೂಡ ಇದೆ, ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನೋಡಿ, ನನಗಂತೂ ಸಿಕ್ಕಾಪಟ್ಟೆ ಖುಷಿ. ರೂಪೇಶ್ ಅಂತೂ ಬಿಡಿ, ಅವತ್ತು ಹೇಳೋಕ್ಕೆ ಆಗಿಲ್ಲ ಎಷ್ಟು ಸಲ ನಂಗೆ ಥ್ಯಾಂಕ್ಸ್ ಹೇಳಿದ್ದಾರೆ ಅಂತ. ಮುಂದಿನ ವಿಡಿಯೋಲ್ಲಿ ಸಿಗ್ತೀನಿ. ಈ ವಿಡಿಯೋನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಆ ವಿಡಿಯೋಗೋಸ್ಕರ ವೇಟ್ ಮಾಡ್ತಾರೆ. ಬೈ ಬೈ, ಲಾಟ್ಸ್ ಆಫ್ ಲವ್.